ನಮಸ್ತೆ ವೀಕ್ಷಕರೇ, ಕಥಾಲೋಕ ಪ್ರಮಿಳಾ ಜೈರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ಗರುಡ ಪುರಾಣದ ಸಪ್ತಮೋಧ್ಯಾಯದ ಮುಂದುವರೆದ ಭಾಗವನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಗರುಡ ಪುರಾಣ ಭಾಗ 13. ಹಿಂದಿನ ಸಂಚಿಕೆಯಲ್ಲಿ ಬಭ್ರುವಾಹನ ಮತ್ತು ಪ್ರೇತ ಸಂವಾದದಲ್ಲಿ ಪಾಪ ಮಾಡಿದ ಪಾಪಿಗಳಿಗೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವ ಉಪಾಯವನ್ನು ತಿಳ್ಕೊಳ್ತಾ ಇದ್ವಿ. ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಪೂರ್ವದಲ್ಲಿ ವೈದಶವೆಂಬ ಹೆಸರಿನ ಪಟ್ಟಣವಿದ್ದಿತು. ಅದು ಸರ್ವ ಸಂಪದ್ಯುಕ್ತವೂ ನಾನಾ ಜನರಿಂದ ತುಂಬಿತ್ತು ಮತ್ತು ಅದು ಅನೇಕ ಜಾತಿಯ ರತ್ನಯುಕ್ತವಿದ್ದಿತು. ಹೀಗೆ ಅದು ಸ್ತ್ರೀ ಗಜಾಶ್ವಾದಿ ಶ್ರೇಷ್ಠ ವಸ್ತುಗಳಿಂದ ಪೂರ್ಣವಿದ್ದಿತು. ಮತ್ತು ಅದು ಅರ್ಮ ಅಂದರೆ ಅರಮನೆ ಮತ್ತು ಧನಿಕರ ಮನೆಗಳಿಂದ ಶೋಭಾಯಮಾನವಾಗಿದ್ದಿತು. ಮತ್ತು ಕ್ರೌತ ಸ್ಮಾರ್ಥ ಧರ್ಮನಿರತ ಜನರಿಂದ ಯುಕ್ತವಿದ್ದಿತು. ಆ ಪಟ್ಟಣದಲ್ಲಿ ನಾನು ಸದಾಕಾಲ ದೇವ ಪೂಜಾದಿಗಳಲ್ಲಿ ನಿರತನಾಗಿ ಇರುತ್ತಿದ್ದೆನು. ಆಗ ನಾನು ಜಾತಿಯಿಂದ ವೈಶ್ಯನಿದ್ದು ಸುದೈವನೆಂದು ಕರೆಯಲ್ಪಡುತ್ತಿದ್ದೆ. ಆಗ ನಾನು ಹವ್ಯ ಅಂದರೆ ದೇವತೆಗಳ ಅನ್ನಗಳಿಂದ ದೇವತೆಗಳನ್ನು, ಪಿತೃನಿಮಿತ್ತ ಅನ್ನಗಳಿಂದ ಪಿತೃಗಳನ್ನು ತೃಪ್ತಿಪಡಿಸುತ್ತಿದ್ದೆ. ನಾನಾ ತರಹದ ದಾನಗಳಿಂದ ಬ್ರಾಹ್ಮಣರನ್ನು, ದೀನ ಅಂಧ ಕೃಪಣರಿಗೆ ಅನೇಕ ತರಹದ ಅನ್ನದಾನವನ್ನು ಮಾಡಿದೆ. ರಾಜನ್, ಇಷ್ಟೆಲ್ಲ ಸುಕೃತ ಕರ್ಮಗಳನ್ನು ಮಾಡಿದರೂ ಎಲ್ಲವೂ ನಿಷ್ಫಲವಾಯಿತು. ಅದು ಹೇಗಾಯಿತೆಂದು ಹೇಳುವೆನು ಕೇಳು. ನನ್ನ ಮರಣದ ನಂತರ ಔರ್ಧ್ವ ದೈಹಿಕ ಕ್ರಿಯೆ ಮತ್ತು ಶ್ರಾದ್ದಾದಿಕ ಪಿಂಡ ದಾನಾದಿಗಳನ್ನು ಮಾಡುವಂಥವರು ಅಂದರೆ ಪುತ್ರ ಪೌತ್ರಾದಿಗಳು, ಬಂಧುಗಳು, ಮಿತ್ರರು ಮತ್ತು ಹಿತಕಾರಿಗಳು ಯಾರೂ ನನಗೆ ಇದ್ದಿಲ್ಲ. ಮಹಾರಾಜ, ನನ್ನ ಮರಣದ ನಂತರ ನನ್ನ 12 ದಿವಸಗಳ ಪ್ರೇತ ಕಾರ್ಯವಾಗಲಿಲ್ಲ ಮತ್ತು ಅವಶ್ಯ ಮಾಡತಕ್ಕ ಷೋಡಶ ಮತ್ತು ಮಾಸಿಕ ಶ್ರಾದ್ದಗಳು ಆಗಲಿಲ್ಲ. ಆದ್ದರಿಂದ ನನ್ನ ಪ್ರೇತತ್ವವು ಸ್ಥಿರವಾಗಿ ಉಳಿದಿದೆ. ಅದಕ್ಕೆ ಮಹಾರಾಜನ್, ಈಗ ನೀನೇ ನನ್ನ ಊರ್ಧ್ವ ದೇಹಿಕ ಕ್ರಿಯೆ ಮಾಡಿ ನನ್ನನ್ನು ಉದ್ಧರಿಸು. ಏಕೆಂದರೆ ರಾಜನೇ ಎಲ್ಲ ವರ್ಣದವರಿಗೆ ಬಂಧುವೆಂದು ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿರುತ್ತದೆ. ಅದಕ್ಕೆ ರಾಜೇಂದ್ರ, ಈ ಊರ್ಧ್ವ ದೇಹಿಕ ಕ್ರಿಯೆಗಳಿಂದ ನನ್ನನ್ನು ಉದ್ಧರಿಸು. ಪೂರ್ವ ಸುಕೃತದಿಂದ ದೊರಕಿದ ಈ ರತ್ನವನ್ನು ನಿನಗೆ ಕೊಡುತ್ತೇನೆ. ಅದರಿಂದ ನನ್ನ ಪ್ರೇತತ್ವವೂ ನಾಶವಾಗುವುದು. ಬಂಧು ಬಾಂಧವರಿಲ್ಲದವರ ಕ್ರಿಯೆಗಳನ್ನು ರಾಜನು ಮಾಡಬಹುದೆಂದು ವಿಷ್ಣು ಪುರಾಣದಲ್ಲಿ ಹೇಳಿದೆ. ಈ ಹಸಿವೆ ನೀರಡಿಕೆಗಳ ದುಃಖದಿಂದ ಈ ಪ್ರೇತತ್ವವು ನನಗೆ ಅತಿ ದುಃಖವಾಗಿದೆ. ಅದಕ್ಕೆ ನೀನು ನನ್ನ ಈ ಪ್ರಿಯ ಕಾರ್ಯವನ್ನು ಮಾಡುವವನಾಗು. ಈ ವನದಲ್ಲಿ ಸ್ವಾದಿಷ್ಟ ಮತ್ತು ರುಚಿಕರವಾದ ಫಲಗಳಿರುತ್ತವೆ ಮತ್ತು ಸ್ವಚ್ಛ ಶೀತಲ ಜಲವಿರುತ್ತದೆ. ಆದರೆ ಹಸಿದ ನಾನು ಈ ಹಣ್ಣುಗಳನ್ನು ತಿನ್ನಲಾರೆ ಮತ್ತು ನೀರಡಿಸಿಯೂ ಈ ನೀರು ಕುಡಿಯಲಾರೆ. ಇಷ್ಟು ದುಃಖಕರವಾಗಿರುತ್ತದೆ ಈ ಪ್ರೇತತ್ವವು. ಅದಕ್ಕೆ ಈ ಪ್ರೇತತ್ವವು ನಾಶವಾಗುವ ಉಪಾಯವನ್ನು ಹೇಳುತ್ತೇನೆ. ಹೇ ರಾಜನ್, ನನ್ನ ಸಲುವಾಗಿ ಒಂದು ನಾರಾಯಣ ಪ್ರತಿಮೆಯನ್ನು ಪ್ರತಿಷ್ಠಾಪಿಸು. ಅದರ ಎದುರು ವೇದ ಮಂತ್ರಗಳಿಂದ ಎಲ್ಲ ಊರ್ಧ್ವ ದೈಹಿಕ ಕ್ರಿಯೆಗಳನ್ನು ಮಾಡು. ಅದರಿಂದ ನನ್ನ ಪ್ರೇತತ್ವವು ನಾಶವಾಗುವುದು. ಇದರಲ್ಲಿ ಏನೂ ಸಂದೇಹವಿಲ್ಲ. ಮಂತ್ರಗಳ ಪಠಣ, ತಪ, ದಾನ ಮತ್ತು ಯಾವತ್ತೂ ಪ್ರಾಣಿ ಮಾತ್ರರಲ್ಲಿ ದಯೆ ತೋರುವುದು ಮತ್ತು ಭಾಗವತಾದಿ ಸಚ್ಚಾಶಾಸ್ತ್ರಗಳನ್ನು
ಶ್ರವಣ ಮಾಡುವುದು, ವಿಷ್ಣುವಿನ ಪೂಜೆ ಮಾಡುವುದು ಮತ್ತು ಸಜ್ಜನರು ಸತ್ಪುರುಷರ ಸಂಘ ಮಾಡುವುದರಿಂದ ಪ್ರೇತಯೋನಿಯು ನಾಶವಾಗುವುದೆಂದು ನಾನು ಕೇಳಿದ್ದೇನೆ. ಅದಕ್ಕೆ ನಾನು ಪ್ರೇತತ್ವ ನಾಶಕ್ಕಾಗಿ ವಿಷ್ಣುವಿನ ಪೂಜೆಯ ಕ್ರಮವನ್ನು ಹೇಳುತ್ತೇನೆ. 5 ಗುಂಜಿ 1 ಮಾಸಿ, 16 ಮಾಸಿ 1 ಸುವರ್ಣ. ಈ ಲೆಕ್ಕದಂತೆ ಅದರ 2ರಷ್ಟು ಮಾಡಿದರೆ 32 ಮಾಸಿಯಾಗುತ್ತದೆ. ಇಷ್ಟು ಬಂಗಾರವನ್ನು ನ್ಯಾಯದಿಂದ ದೊರಕಿಸಿ ಅದರಿಂದ ಒಂದು ನಾರಾಯಣ ಪ್ರತಿಮೆಯನ್ನು ಮಾಡಿಸು. ಆ ಪ್ರತಿಮೆಗೆ ಒಂದು ಪೀತಾಂಬರವನ್ನು ಉಡಿಸಿ, ಒಂದನ್ನು ಹೊದಿಸಿ, ಎಲ್ಲ ಆಭರಣಗಳನ್ನು ಹಾಕಿ, ಅನೇಕ ತೀರ್ಥ ಜಲಗಳಿಂದ ಸ್ನಾನ ಮಾಡಿಸಿ, ಸಿಂಹಾಸನದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಬೇಕು. ಆ ಪ್ರತಿಮೆಯು ಪೂರ್ವಕ್ಕೆ ಶ್ರೀಧರ ಮೂರ್ತಿಯನ್ನೂ, ದಕ್ಷಿಣಕ್ಕೆ ಮಧುಸೂದನನನ್ನು, ಪಶ್ಚಿಮದಲ್ಲಿ ವಾಮನನ್ನು ಮತ್ತು ಉತ್ತರದಲ್ಲಿ ಗದಾಧರನನ್ನು ಪೂಜಿಸಬೇಕು. ಮಧ್ಯದಲ್ಲಿ ಬ್ರಹ್ಮ ಮತ್ತು ಶಿವನನ್ನು ಸ್ಥಾಪಿಸಿ ವಿಧಿಯುಕ್ತವಾಗಿ ಗಂಧ ಪುಷ್ಪಾದಿಗಳಿಂದ ಪೂಜಿಸಬೇಕು. ಆಮೇಲೆ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಮಾಡಿ ಅಗ್ನಿಯಲ್ಲಿ ಘೃತದಿಂದ ಹೋಮ ಮಾಡಿ, ಆನಂತರ ದಧಿಮಗ್ಧದಿಂದ ವಿಶ್ವ ದೇವತೆಗಳ ತರ್ಪಣ ಮಾಡಬೇಕು. ತದನಂತರ ಯಜಮಾನನು ಸ್ನಾನ ಮಾಡಿ ವಿನಯ ಸಹಿತ ಏಕಾಗ್ರ ಚಿತ್ತದಿಂದ ವಿಧಿಪೂರ್ವಕ ಊರ್ಧ್ವ ದೇಹಿಕ ಕ್ರಿಯೆ ಮಾಡಬೇಕು. ಕ್ರೋಧ ಲೋಭ ವರ್ಜಿತನಾಗಿ ಶಾಸ್ತ್ರೋಕ್ತ ರೀತಿಯಿಂದ ಪ್ರಾರಂಭ ಮಾಡಿ ಸಂಪೂರ್ಣ ಶ್ರಾದ್ದ ಮಾಡಬೇಕು. ಆಮೇಲೆ ವ್ಯಪೋತ್ಸರ್ಗವನ್ನು ಮಾಡಬೇಕು. ಆಮೇಲೆ 13 ಪವದಾನಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕು ಮತ್ತು ಶಯ್ಯಾದಾನ ಮತ್ತು ಪ್ರೇತಘಟ ದಾನ ಮಾಡಬೇಕು. ಈ ಮಾತುಗಳನ್ನು ಕೇಳಿ ರಾಜನು ಕೇಳುತ್ತಾನೆ, ಎಲೈ ಪ್ರೇತನೇ, ಈ ಪ್ರೇತಘಟವನ್ನು ಹೇಗೆ ಮಾಡಬೇಕು ಮತ್ತು ಯಾವ ವಿಧಾನದಿಂದ ಕೊಡಬೇಕು ಅಂತ ಪ್ರೇತ ಮುಕ್ತಿಗೆ ಕಾರಣವಾದ ಘಟದ ಬಗ್ಗೆ ವಿಸ್ತಾರಪೂರ್ಣವಾಗಿ ಕೃಪೆ ಮಾಡಿ ನನಗೆ ಹೇಳು ಎನ್ನಲು ಪ್ರೇತವು ಹೇಳುತ್ತದೆ, ಮಹಾರಾಜ, ನೀನು ಒಳ್ಳೆ ಪ್ರಶ್ನೆಯನ್ನು ಕೇಳಿದೆ. ಪ್ರೇತತ್ವವು ತಿರುಗಿ ಬಾರದಂತೆ ಕೊಡತಕ್ಕ ದಾನಗಳನ್ನು ನಿನಗೆ ಹೇಳುವೆನು. ಪ್ರೇತಘಟವೆಂಬ ಒಂದು ದಾನವಿರುತ್ತದೆ. ಅದು ಎಲ್ಲ ಅಶುಭಗಳನ್ನು ನಾಶ ಮಾಡುತ್ತದೆ. ಅದು ದುರ್ಗತಿಯನ್ನು ನಾಶ ಮಾಡುತ್ತದೆ. ಆದರೆ ಎಲ್ಲರಿಗೂ ಅದು ದುರ್ಲಭವಾದದ್ದು ಇರುತ್ತದೆ. ಶುದ್ಧ ಬಂಗಾರದಿಂದ ಒಂದು ಘಟ ಸ್ಥಾಪನೆ ಮಾಡಿ ಅದರ ಮೇಲೆ ಲೋಕಪಾಲಕರಾದ ಇಂದ್ರ, ವರುಣ, ಯಮ, ಕುಬೇರರ ಸಹಿತ ಬ್ರಹ್ಮ, ವಿಷ್ಣು, ಮಹೇಶ್ವರರ ಪ್ರತಿಮೆಗಳನ್ನು ಅಲ್ಲಿ ಸ್ಥಾಪಿಸಬೇಕು. ಆ ಘಟವು ಹಾಲು ತುಪ್ಪದಿಂದ ತುಂಬಿರಬೇಕು. ಇಂಥ ಘಟವನ್ನು ಭಕ್ತಿಯಿಂದ ನಮಸ್ಕರಿಸಿ ಬ್ರಾಹ್ಮಣನಿಗೆ ದಾನ ಕೊಟ್ಟರೆ ಬೇರೆ ಏನನ್ನೂ ದಾನ ಕೊಡುವ ಅವಶ್ಯಕತೆ ಇರುವುದಿಲ್ಲ, ಏಕೆಂದರೆ ಇದು ಸರ್ವೋತ್ತಮವಿರುತ್ತದೆ. ಆ ಘಟದ ಮಧ್ಯದಲ್ಲಿ ಬ್ರಹ್ಮ, ವಿಷ್ಣು, ಶಂಕರರನ್ನು ಸ್ಥಾಪಿಸಬೇಕು ಮತ್ತು ಅದರ ಸುತ್ತಲೂ ಪೂರ್ವ, ಪಶ್ಚಿಮ, ದಕ್ಷಿಣ ಮತ್ತು ಉತ್ತರ ದಿಕ್ಕುಗಳಲ್ಲಿ 4 ಲೋಕಪಾಲಕರನ್ನು ಕ್ರಮದಿಂದ ಸ್ಥಾಪಿಸಬೇಕು. ರಾಜನ್ ಆಮೇಲೆ ಅದನ್ನು ಗಂಧಾಕ್ಷತೆಗಳಿಂದ ವಿಧಿಯುಕ್ತವಾಗಿ ಪೂಜಿಸಿ ಹಾಲು ತುಪ್ಪದಿಂದ ತುಂಬಿದ ಆ ಸುವರ್ಣಮಯ ಘಟವನ್ನು ದಾನ ಕೊಡಬೇಕು. ಎಲ್ಲ ದಾನಗಳಲ್ಲಿ ಘಟದಾನವು ಶ್ರೇಷ್ಠವಿರುತ್ತದೆ. ಇದು ಬ್ರಹ್ಮ ಹತ್ಯಾದಿ ದೊಡ್ಡ ದೊಡ್ಡ ಪಾಪಗಳನ್ನು ನಾಶ ಮಾಡುತ್ತದೆ. ಅದಕ್ಕೆ ರಾಜನೇ, ಪ್ರೇತತ್ವವು ನಾಶವಾಗಲಿಕ್ಕೆ ಈ ದಾನವನ್ನು ಶ್ರದ್ಧೆಯಿಂದ ಕೊಡಬೇಕು ಎಂದು ಪ್ರೇತತ್ವವು ಹೇಳಿತು ಎಂದು ಭಗವಂತನು ಗರುಡನಿಗೆ ಪ್ರೇತ ಮತ್ತು ಬಭ್ರುವಾಹನ ರಾಜನ ಸಂಭಾಷಣೆಯನ್ನು ಹೇಳುವ ಕಾಲಕ್ಕೆ ರಾಜನ ಚದುರಂಗ ಸೈನ್ಯವು ಅವನನ್ನು ಹುಡುಕುತ್ತಾ ಅಲ್ಲಿಗೆ ಬಂದಿತು.
ಸೇನೆಯು ಬರಲು ಪ್ರೇತವು ಆ ರಾಜನಿಗೆ ನಮಸ್ಕರಿಸಿ ಮತ್ತೆ ಪ್ರಾರ್ಥಿಸಿ, ನಾನು ಹೇಳಿದಂತೆ ಶ್ರಾದ್ದಾದಿಗಳನ್ನು ಮಾಡಲು ಮರೆಯಬೇಡವೆಂದು ಹೇಳಿ ಆ ಮಣಿರತ್ನವನ್ನು ರಾಜನಿಗೆ ಕೊಟ್ಟು ಹೊರಟು ಹೋಯಿತು. ಆಗ ಆ ರಾಜನು ಹೊನದಿಂದ ಹೊರಟು ತನ್ನ ಪಟ್ಟಣಕ್ಕೆ ಬಂದನು. ಆಮೇಲೆ ಆ ಪ್ರೇತವು ಹೇಳಿದಂತೆ ಎಲ್ಲ ಕಾರ್ಯವನ್ನು ಮಾಡಿದನು. ಎಲೈ ಗರುಡನೆ, ಆ ರಾಜನು ವಿಧಿಪೂರ್ವಕವಾಗಿ ಪ್ರೇತವು ಹೇಳಿದಂತೆ ಮಾಡಿ ಅದರ ಪುಣ್ಯ ಫಲವನ್ನು ಪ್ರೇತಕ್ಕೆ ಕೊಡಲು ಅದರ ಪ್ರಭಾವದಿಂದ ಪ್ರೇತವು ಪ್ರೇತತ್ವದಿಂದ ಮುಕ್ತವಾಗಿ ಸ್ವರ್ಗಲೋಕಕ್ಕೆ ಹೋಯಿತು. ಎರಡನೆಯವರು ಮಾಡಿದ ಶ್ರಾದ್ದಾದಿಗಳಿಂದ ಪ್ರೇತವು ಸದ್ಗತಿಯನ್ನು ಹೊಂದಿದಂತೆ ಮೇಲೆ ಸ್ವತಃ ಪ್ರೇತನೇ ಶ್ರಾದ್ದಾದಿಗಳನ್ನು ಮಾಡಿದ ಮೇಲೆ ತಂದೆಗೆ ಸದ್ಗತಿಯಾಗುವುದೆಂಬುದರಲ್ಲಿ ಸಂದೇಹವೇ ಇಲ್ಲ. ಇದೇನು ಆಶ್ಚರ್ಯ! ಈ ಪುಣ್ಯಕರವಾದ ಇತಿಹಾಸವನ್ನು ಯಾರಾದರೂ ಕೇಳಿದರೆ ಅಥವಾ ಎರಡನೆಯವರಿಗೆ ಕೇಳಿಸಿದರೆ ಅವರಿಬ್ಬರಿಗೂ ಪಾಪಾಚಾರಗಳಿಂದ ಕೂಡಿದವರಿದ್ದರೂ ಪ್ರೇತತ್ವವನ್ನು ಹೊಂದುವುದಿಲ್ಲ. ಅದಕ್ಕೆ ಅವಶ್ಯ ಕೇಳಲೇಬೇಕು. ಹೀಗೆ ಗರುಡ ಪುರಾಣದಲ್ಲಿಯ ಬಭ್ರುವಾಹನ ಪ್ರೇತ ಸಂಸ್ಕಾರ ನಿರೂಪಣಾ 7ನೇ ಅಧ್ಯಾಯವು ಮುಗಿಯಿತು. ಸ್ನೇಹಿತರೆ, ಗರುಡ ಪುರಾಣದ 8ನೇ ಅಧ್ಯಾಯವನ್ನು ಮುಂದಿನ ಶನಿವಾರದ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇಂದಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೊನೆಯವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.